ನಾನು ನಿಮಗೆ ಹೇಳಿದ್ನಲ್ವ ನೆನ್ನೆ ನಾವು ಆಲ್ರೆಡಿ ಹೊರಟಿದ್ದೀವಿ ಬಾಂಬೆಯಿಂದ. ಲೈಕ್ ಬಾಂಬೆಯಿಂದ ಅಲ್ಲ, ಹೋಟ್ಲಿಂದ ಹೊರಟಿದ್ದೀವಿ. ಬಂದ್ವಿ ನಾವು ನಮ್ಮ ಏರ್ಪೋರ್ಟ್ಗೆ. ನಾವು ಆ್ಯಕ್ಚುಲಿ ಲ್ಯಾಂಡ್ ಆಗಬೇಕಾಗಿದ್ದು ತುಂಬ ಬೇಗ ಬ್ಯಾಂಗ್ಳೂರಿಗೆ. ಬಟ್ ನಾವು ಆಲ್ಮೋಸ್ಟ್ ಮನೆಗೆ ಬಂದಿದ್ದು 12 ಆಗಿತ್ತು, ರಾತ್ರಿ 12. ರೀಸನ್ 2.5 hour ನಮ್ಮ ಫ್ಲೈಟ್ ಲೇಟ್ ಇತ್ತು. ಲೇಟ್ ಹೆಂಗೆ ಅಂದರೆ ಆಲ್ಮೋಸ್ಟ್ ಡಿಪಾರ್ಚರ್ ಟೈಮಲ್ಲಿ 15-20 ಮಿನಿಟ್ಸ್ ಸುಮ್ಮನೆ ನಿಂತಿದ್ದೀವಿ. ಈಗ ಬರುತ್ತೆ, ಈಗ ಓಪನ್ ಮಾಡ್ತಾರೆ, ಈಗ ಓಪನ್ ಮಾಡಿ ಸಡನ್ನಾಗಿ ಬಂದು ಹೇಳ್ತಾರೆ, ಮೇಡಮ್ ಪ್ಲೀಸ್ ನೀವೆಲ್ಲರೂ ಕೂತ್ಕೊಂಡ್ಬಿಡಿ, ಒಂದು ಅರ್ಧ ಗಂಟೆ ಫ್ಲೈಟ್ ಲೇಟ್ ಇದೆ. ಸರಿ, ಅದು ಆಗೋಯ್ತು. ಅದಾದಮೇಲೆ ಇನ್ನು 25 ಮಿನಿಟ್ಸ್, 30 ಮಿನಿಟ್ಸಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮನ್ನ ಬಸ್ಸಲ್ಲಿ ನಿಲ್ಲಿಸ್ಕೊಂಡ್ಬಿಟ್ರು 10 ಮಿನಿಟ್ಸಲ್ಲಿ. ಆಮೇಲೆ ಪ್ಲೇನಲ್ಲಿ ಸುಮ್ಮನೆ ಸುತ್ತಾಡಿಸ್ತವ್ರೆ. ಬಟ್ ಅದು ಟೇಕ್ ಆಫ್ 12 ಗಂಟೆ ಹತ್ರ ಮನೆಗೆ ಬಂದ್ವಿ. ಮನೆಗೆ ಬಂದು ಸೂಜಿ, ಸುಲ್ತಾನ್, ಶೀರೋ ಎಲ್ಲರೂ ನಮ್ಮನ್ನು ವೇಟ್ ಮಾಡ್ತಾ ಇದ್ರು. ಅವ್ರ ಜೊತೆಗೆಲ್ಲ ಆಟ ಆಡ್ಕೊಂಡ್ಬಿಟ್ಟು ಬೇಗನೆ ಮಲ್ಕೊಂಡ್ವಿ, ಬಿಕಾಸ್ ತುಂಬಾ ಎಕ್ಸಾಸ್ಟ್ ಆಗಿದ್ವಿ. ಬೆಳಗ್ಗೆ ಎದ್ಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಸುಡುಕು ಆಡ್ಕೊಂಡು ಕೂತ್ಕೊಂಡ್ವಿ. ಅವನು ಈಗ ನನ್ನ ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಅಂತ ಅವ್ನು ಮಾಡ್ತಾ ಇದ್ದಾನೆ. ಬಟ್ ಗೈಸ್ ನೋಡಿ, ಪೇಪರಲ್ಲಿ ಎಷ್ಟು ಜಾಗ ಫಿಲ್ ಮಾಡಿದೆ ಅದು ನಾನೇ ಫಿಲ್ ಮಾಡಿದೆ, ಅವ್ನು ಒಂದೂ ಫಿಲ್ ಮಾಡಿಲ್ಲ. ಆಮೇಲೆ ಯಾವುದೋ ಒಂದು ಗೆಸ್ ಮಾಡಿಬಿಟ್ಟು 4 ಫಿಲ್ ಮಾಡಿದ್ದಾನೆ, 4. ಅದರಿಂದ ಫುಲ್ ಸುಡುಕುನೇ ಕೆಟ್ಟೋಗ್ಬಿಡ್ತು. ಸೂಜಿಲ್ ವೇಟ್ ಮಾಡ್ತಾ ಇದ್ದಾಳೆ, ಮಮ್ಮಿ ತಿನ್ನೋದು ಅವಳಿಗೆ ಕೊಡ್ತಾಳೆ ಅಂತ. ಆಮೇಲೆ ಸ್ಟುಡಿಯೋಗೆ ಬಂದುಬಿಟ್ಟು ಒಂದು ಕಬ್ಬಿನಲ್ಲಿ ಕುಡಿದೆ. ಬೆಂಗಳೂರಲ್ಲಿ ಯಪ್ಪ ಎಷ್ಟೊಂದು ಸೆಕೆ ಆಗಿದೆ ಅಂದರೆ ಏನು ಮಾಡೋದು ಗೊತ್ತಿಲ್ಲ.